ಕ್ಷಿಪ್ತ ಕಾಯಗಳ ಪವಿತ್ರ ಮಾಡೋ ಪರಿಯ ಭಕ್ತವರ ಹನುಮಂತನೊಬ್ಬ ತಾವಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖ ಚಕ್ರಧರ ವಿಷ್ಣು ಮುಕುಂದ, ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿ. ಹನುಮಂತನ ಪಾತ್ರ ಬಹುದೊಡ್ಡ ಪಾತ್ರ. ರಾಮಾಯಣದಲ್ಲಿ ನಮ್ಮ ಗುಂಡಪ್ಪನವ್ರು ಹೇಳೋರು, ರಾಮ, ಸೀತೆ, ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲದೆ ಹೋದರೂ ಕೂಡ ರಾಮಾಯಣ ಆಗಬಹುದಾಗಿತ್ತು. ಆದರೆ ಹನುಮಂತ ಇಲ್ಲದೆ ರಾಮಾಯಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ, ಅಷ್ಟು ಪ್ರಮುಖ ಪಾತ್ರ ಅದು. ನೋಡಿ ಇದು ಹೇಗಿದೆ ಅಂದರೆ, ಹನುಮಂತ ರಾಮನಿಗಿಂತ ಬಹುದೊಡ್ಡವನು, ವಯಸ್ಸಲ್ಲಿ ಭಾಳ ದೊಡ್ಡವನು. ರಾಮ ಪುಟ್ಟ ಮಗು ಆಗಿದ್ದಾಗ ಆಗಲೇ ದೊಡ್ಡವನಾಗಿದ್ದವನು, ಅಷ್ಟು ಹಳುವ. ಆದರೆ ರಾಮನ ದಾಸ ಅಂತ ಒಪ್ಕೊಂಡ. ಅವನ ಬಾಲ್ಯ ಭಾಳ ಚೆಂದ. ಬಾಲ್ಯದಲ್ಲಿ ಬಹಳ ಉಪದ್ವ್ಯಾಪಿ, ಸಣ್ಣ ಮಕ್ಕಳಿರೋ ಹಾಗೆ ತುಂಬ ಚುರುಕು, ಚಟುವಟಿಕೆ. ಆಶ್ರಮದಲ್ಲಿ ಋಷಿಗಳು ತಪಸ್ಸು ಮಾಡ್ತಿರಬೇಕು, ಯಜ್ಞ ಮಾಡ್ತಿರಬೇಕು. ಇವನು ಕೀಟ್ಲೆ ಅಂದರೆ ಅಸಾಧ್ಯ ಆಗೋಯ್ತು, ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ತಾಯಿ ಅಂಜನಾದೇವಿ ಎಷ್ಟು ಹೇಳ್ಕೊಂಡ್ಲು, ಮಾಡೋ ಬೇಡ, ಗದ್ದಲ ಮಾಡಬೇಡ ಅಂತ. ಅವನು ಕೇಳೋನಲ್ಲ. ಹುಟ್ಟಿದ ತಕ್ಷಣ ಸೂರ್ಯನ ಹಿಡ್ಕೊಳ್ಳೋಕೆ ಹೋದಂಥ ಮನುಷ್ಯ, ಅಸಾಧ್ಯ ಶಕ್ತಿ ಅದು. ಅಂಥ ಮನುಷ್ಯನೇ ಕೊಡೋಕ್ಕಾಗತ್ತಾ? ಕೊನೆಗೆ ಋಷಿಗಳಿಗೆ ತಡ್ಕೊಳ್ಳೋಕ್ಕಾಗದೆ ಶಾಪ ಕೊಟ್ಬಿಟ್ರು. ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರು. ಅಂಜನಾದ ಹೋಗಿ ಕೇಳ್ಕೊಂಡ್ಲು, ಅಯ್ಯೋ ಇರೋ ಒಬ್ಬ ಮಗ, ಅವನ ಶಕ್ತಿನೇ ಗೊತ್ತಾಗ್ಬೇಡಂದ್ರೆ ಹೆಂಗೆ ಬದುಕ್ತಾನೋ ಅವನು ಅಂತ. ಋಷಿಗಳು ಉಶಾಪ ಅಂತ ಕೊಡ್ತಾರೆ, ಅದಕ್ಕೊಂದು ಮೆಕ್ಯಾನಿಸಮ್ ಅದು. ಆ ಶಾಪ ತೆಗಿಯೋ ಹಾಗೆ ಅವರಂತ ನೋಡಿ, ಅವ್ನಿಗಿರಲಿ, ಅವನ ಶಕ್ತಿ ಅವನು ಗೊತ್ತಾಗೋದು ಬೇಡ. ಆದರೆ ಯಾವತ್ತೋ ಒಂದು ದಿವಸ ತಿಳಿದವರು, ಹಿರಿಯರು, ನಿನ್ನೆಲ್ಲ ಅಸಾಧ್ಯ ಶಕ್ತಿ ಇದೆಯೋ ಆಂಜನೇಯ ಅಂತ ಹೇಳಿದಾಗ ಶಕ್ತಿ ಬಂದುಬಿಡ್ತದೆ ಅವನಿಗೆ ಅಂತ. ಅದು ಮುಖ್ಯ. ಅವನು ಬಂದು ಸುಗ್ರೀವನ ಹತ್ರ ಇದ್ದ, ಕಿಷ್ಕಿಂದ ನಮ್ಮ ಮುಖ. ಅದಕ್ಕೆ ಹೇಳಿದ್ ನಾನು, ಆಂಜನೇಯ ನಮ್ಮವನು, ಕನ್ನಡದವನು, ಹಂಪಿಯಲ್ಲಿದ್ದವನು, ಆ ಪಂಪಾ ಸರೋವರದಲ್ಲಿದ್ದವನು, ಆಂಜನಾದ್ರಿ ಬೆಟ್ಟದ ಮೇಲೆ ಹುಟ್ಟಿದ್ದವನು. ನೋಡ್ಬೇಕದನ್ನು, ಅದ್ಭುತ. ಆಂಜನೇಯ ಅಂತವನು ಅಲ್ಲೇ ಹುಟ್ಟಬೇಕ್ರಿ, ಅಂಥ ಎತ್ತರದಲ್ಲೇ ಹುಟ್ಟಬೇಕು ಅವನು, ಆಗಿದ್ದವನು. ಸುಗ್ರೀವ, ವಾಲಿ ಅತ್ಯಂತ ಪ್ರೀತಿ ಅಣ್ಣ ತಮ್ಮ. ವಾಲಿಗೆ ಸುಗ್ರೀವ ಮೇಲೆ ಅಸಾಧ್ಯ ಪ್ರೀತಿ, ನಂಬಿಕೆ, ಅಷ್ಟು ಪ್ರೀತಿ. ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಡ್ತು. ಒಂದು ಮಾತು ತಿಳ್ಕೊಬೇಕು ನಾವು, ಎಲ್ಲಿ ಅತ್ಯಂತವಾದ ಪ್ರೀತಿ ಇದೆಯೋ ಅದೇ ಮಾತ್ರ ದ್ವೇಷ ಆಗುವಂಥದ್ದು. ನೀವು ತಿಳ್ಕೊಳ್ಳಿ, ರಸ್ತೆ ಮೇಲೆ ಹೋಗೋರನ್ನೆಲ್ಲ ದ್ವೇಷ ಮಾಡೋಕ್ಕಾಗಲ್ಲ ನಮಗೆ. ಯಾರನ್ನು ದ್ವೇಷ ಮಾಡ್ತೀವಿ ಹೇಳಿ? ಯಾರ ಬಗ್ಗೆ ತುಂಬ ಆತ್ಮೀಯತೆ ಇತ್ತೋ ಅವರು ಸಿಡಿದು ಬೇರೆ ಬಂದಾಗ ದ್ವೇಷ ಆಗೋಕ್ಕೆ ಶುರು ಆಗುತ್ತೆ. ಅಣ್ತಮ್ಮಂದರು ದ್ವೇಷ ಆಗೋದು ಎದಕ್ಕೆ? ಜೊತೆಗೆ ಬೆಳೆದವರು ಅವರು, ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗ್ತಾರೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟೋದು. ಒಂದು ಕಾರಣ, ಯಾವನೋ ರಾಕ್ಷಸ ಬಂದ ಅಂತ ಅವನು ಕೊಲ್ಲಬೇಕು ಅಂತ ವಾಲಿ ಹೋದ. ಯುದ್ಧ ಆಯಿತು, ಭಾಳಷ್ಟು ದಿವಸ ಯುದ್ಧ ಆಯಿತು. ಆಮೇಲೆ ಗುಹೆಯಿಂದ ರಕ್ತ ಬರೋಕ್ಕೆ ಶುರು ಆಯಿತು. ಕತೆ ಹೇಳೋದೇನು ಬೇಕಿಲ್ಲ. ಅಣ್ಣ ಸತ್ತು ಹೋದ ಅಂತ ಗುಹೆಗೆ ಮುಚ್ಚಳ ಹಾಕಿ ಬಂದುಬಿಟ್ಟ. ಅವನು ಗುಹೆ ಮುಚ್ಚಿ ಬಂದುಬಿಟ್ಟ, ತಾನೇ ರಾಜ ಆಗಿಬಿಟ್ಟ. ಆಗ ಸುಗ್ರೀವ ರಾಜ ಆದಾಗ ವಾಲಿ ಬರ್ತಾನೆ, ಅವನು ಸುಗ್ರೀವನು ದೇಶ ಬಿಟ್ಟು ಓಡಿಸ್ತಾನೆ, ಹೋಗು ಅಂತ. ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಾನೆ ಸುಗ್ರೀವ. ಯಾಕಂದರೆ ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಅದೊಂದು ಶಾಪ ಇದೆ. ಒಬ್ಬ ರಾಕ್ಷಸನ ಕೊಂದು ಒಗೆದಿದ್ದ, ಅಲ್ಲಿ ತಪಸ್ವಿಗಳು ಶಾಪ ಕೊಟ್ಟರು, ಈ ಜಾಗದಲ್ಲಿ ವಾಲಿ ತಲೆ ಇಟ್ಟರೆ, ಕಾಲಿಟ್ಟರೆ ಅವನು ತಲೆ ಸಿಡಿದು ಹೋಳಾಗ್ತದೆ ಅಂತ. ಆ ಜಾಗಕ್ಕೆ ಮಾತ್ರ ಹೋಗ್ತಿರ್ಲಿಲ್ಲ, ಅಲ್ಲಿ ಮಾತ್ರ ಸುಗ್ರೀವ ಕೂತ್ಕೊಂಡಿದ್ದ. ಅವನಿಗೆ ಮಂತ್ರಿ ಆಗಿದ್ದವನು. ಯಾವಾಗಲೂ ನಾನು ಹೇಳೋದಿದು, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿದ್ದಾರೋ ಅಲ್ಲಿ ರಾಜರು ಯಶಸ್ವಿಯಾಗಿದ್ದಾರೆ, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಗಲು ರಾಜರು ಫೇಲ್ ಆಗಿದ್ದಾರೆ. ರಾಜನಷ್ಟೇ ಜವಾಬ್ದಾರಿ ಮಂತ್ರಿ ಇದಿರಬೇಕಾದದ್ದು. ಆಂಜನೇಯನಂಥ ಅದ್ಭುತ ಶಕ್ತಿ ಇರೋ ಮನುಷ್ಯ ನಂಬಕ್ಕೆ ಸಾಧ್ಯ ಇಲ್ಲ, ಮಂತ್ರಿಯಾಗಿದ್ದ. ಆಗ ಒಂದು ಸಲ ರಾಜ್ಯದಿಂದ ಬಹಿಷ್ಕೃತರಾಗಿ ಬಂದವರು ಇವರು. ರಾಮ ಹುಡ್ಕೊಂಬಂದ, ಕಬಂದ ಹೇಳ್ತಾನೆ, ಹೋಗು ದಕ್ಷಿಣಕ್ಕೆ ಹೋಗು, ಕಿಷ್ಕಿಂದೆಗೆ ಹೋಗು, ಅಲ್ಲಿ ನಿನಗೆ ಸುಗ್ರೀವ ಸಿಗ್ತಾನೆ, ಅವನೇನು ಹೆಂಡ್ತಿನ ಹುಡ್ಕೋಕ್ಕೆ ಸಹಾಯ ಮಾಡ್ತಾನೆ ಅಂತ. ಇವನು ಅಸಹಾಯಕನಾಗೇ ಬಂದವನು ರಾಮ, ಹೆಂಡ್ತಿನ ಹುಡ್ಕೊಂಡು ಬಂದವನು. ಇಲ್ಲೇ ಸುಗ್ರೀವ ತನ್ನ ರಾಜ್ಯ ಅಲ್ಲ, ಹೆಂಡ್ತಿನೂ ಕಳ್ಕೊಂಡವನು ಇವನು. ರುಮೆ ವಾಲಿ ಜೊತೆಗಿದ್ಲು. ಆಗ ಆಂಜನೇಯ ಮಾಡುವಂಥ ಕೆಲಸ ಭಾಳ ಅದ್ಭುತ ಮಾತದು.
ಅವರಿಬ್ಬರು ಬರೋದು ಕಾಣಿಸುತ್ತೆ. ರಾಮ ಲಕ್ಷ್ಮಣರು ಬೆಟ್ಟದ ಮೇಲೆ ಕೂತಂಥ ಸುಗ್ರೀವ ಹೇಳ್ತಾನೆ, ಯಾರೋ ಬಂದಿದ್ದಾರೆ, ಬಹುಶಃ ವಾಲಿನ ಕಳಿಸಿರ್ಬೇಕು, ಯಾರನ್ನೂ ನಮ್ಮನ್ನು ಹೊಡೆಯೋಕ್ಕೆ ಕಳಿಸಿರ್ಬೇಕು, ನೋಡ್ಕೊಂಬ ಅಂತ. ಆಂಜನೇಯ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ನಿಂತ್ಕೊಂಡು ನೀವು ಯಾರು, ಎಲ್ಲಿಂದ ಬಂದಿರಿ ಅಂತ ಕೇಳ್ತಾನೆ. ಆ ಮಾತುಗಳಿಗೆ ಎಷ್ಟು ಚಂದ. ರಾಮ ಹೇಳ್ತಾನೆ, ಇವನಷ್ಟು ಅದ್ಭುತವಾಗಿ ಮಾತಾಡೋನು ನಾನು ಕಾಣಲಿಲ್ಲಪ್ಪ. ಇವನು ವೇದವಿದ, ಎಲ್ಲ ವೇದಗಳನ್ನು ಸಾಧಿಸಿಕೊಂಡಿದ್ದಾನೆ, ಸಾಮವೇದ ತಿಳ್ಕೊಂಡಿದ್ದಾನೆ, ಮಾತಿನಲ್ಲಿ ಒಂದು ತಪ್ಪು ಬರಲಿಲ್ಲ, ಸರಾಗವಾಗಿ ಮಾತಾಡ್ತಾನೆ, ಒಂದು ದೋಷ ಇಲ್ಲ, ಧ್ವನಿ ಏರಿಳಿತ ಸರಿ ಇದೆ, ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ ಇಂಥ ಮಾತುಗಾರ ನಾನು ಕಾಣಲಿಲ್ಲ ಅಂತ ರಾಮ ಹೇಳ್ತಾನೆ. ಆಮೇಲೆ ನೀವ್ಯಾರು ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ನೀ ಹೇಳು ಯಾರು ನಾವು ಅಂತ. ಲಕ್ಷ್ಮಣ ವರ್ಣನೆ ಮಾಡ್ತಾನೆ, ನಾನು ದಶರಥ ಮಕ್ಕಳು, ಇವನು ರಾಮ, ನಾನು ಲಕ್ಷ್ಮಣ ಅಂತ. ಒಂದೇ ಕ್ಷಣಕ್ಕೆ ಇವನು ರಾಮ ಅಂತ ಗೊತ್ತಾದ ತಕ್ಷಣ ಆಂಜನೇಯ ತನ್ನ ಮೊದಲಿನ ರೂಪಕ್ಕೆ ಬಂದು ಹೇಳ್ತಾನೆ, ರಾಮ ನೀನೇ ನನ್ನ ದೇವರು, ನನ್ನ ದೈವ, ನೀನೇ ದೇವರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು, ನೋಡೋಕ್ಕೆ ಅವಕಾಶ ಇರಲಿಲ್ಲ ಪ್ರಭು, ಬಂದೆಲ್ಲ ಅಂತ ಸರೆಂಡರ್ ಆಗ್ತಾನೆ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ಒಮ್ಮೆ ಮೊದಲು ನೋಡಲಾರದಂಥ ಮನುಷ್ಯನನ್ನು, ಇದು ಬಹಳ ಅದ್ಭುತ ಶಕ್ತಿ. ಇದು ನೋಡೇ ಇಲ್ಲ ರಾಮನ ಗುಣಗಳನ್ನು ಕೇಳಿದ್ದಾನೆ, ಅವನ ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ನೋಡಲಾರ್ದೆ. ಈಗಿನ ಕಾಲದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳಿದ್ದಾವೆ, ಟೆಲಿಫೋನ್ ಇದೆ, ಟೆಲಿವಿಷನ್ ಇದೆ, ಏನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು ಯಾರ ಜೊತೆಗೆ. ಆಗಿನ ಕಾಲದಲ್ಲಿ ಇರಲಿಲ್ಲಲ್ಲ. ಬರೀ ರಾಮನ ಶಕ್ತಿಯನ್ನು ದೂರದಿಂದ ಕೇಳಿ ಅವನು ತಾನ ದಾಸ ಅಂತ ಒಪ್ಕೊಂಡ್ಬಿಟ್ನಲ್ಲ ಹನುಮಂತ. ಅದ್ಭುತ ಅಲ್ವಾ? ಮೊದಲೇ ಸಲ ನೋಡಿದ್ದು ರಾಮನ, ಕಾಲಿಗೆ ಬೀಳ್ತಾನೆ, ನಾನು ನಿನ್ನ ಶಿಷ್ಯ ಅಂತ. ಹೌದಾ ಮಾರಾಯ, ನೀನು ಹೆಂಗೆ ಶಿಷ್ಯ ಆದ್ಯೋ? ನಾನು ಇಲ್ಲ, ನಾನು ಮತ್ತೊಂದು ಗುರಿ ಇಲ್ಲ ನನಗೆ, ನಿನ್ನ ಜೊತೆಗೆ ಇರಬೇಕಾದದ್ದು. ಅವರಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಗ್ರೀವನ ಕಡೆ ಬರ್ತಾನೆ, ಪರಿಚಯ ಮಾಡಿಸ್ತಾನೆ, ಒಪ್ಪಂದ ಆಗತ್ತೆ. ಅವನ ಮೂಲಕ ಸೀತೆಯನ್ನು ಹುಡುಕುವಂಥದ್ದು. ರಾಮಾಯಣದಲ್ಲಿ ಸುಂದರಕಾಂಡ ಅಂತದ್ದು ಭಾಗ ಬರ್ತದೆ. ಸುಂದರಕಾಂಡ ಪೂರ್ತಿ ಹನುಮಂತನ ಕಾಂಡನೇ ಅದು. ಸುಂದರಕಾಂಡ ಅದು ಹೆಸರೇ ಎಷ್ಟು ಚಂದ, ಸುಂದರಕಾಂಡ. ಅದು ಕಾರಣದಂದರೆ ಆಂಜನೇಯ ರಾಮನ ಹೆಂಡತಿ ಸೀತೆಯನ್ನು ಹುಡುಕೊಂಡು ಲಂಕೆಗೆ ಹೋಗುವಂಥ ಪ್ರಸಂಗ, ಅಲ್ಲಿಂದ ಬರುವಂಥದ್ದು, ಇಬ್ಬರನ್ನು ಸೇರಿಸುವಂಥ ಕೆಲಸ. ಆದ್ದರಿಂದ ಸುಂದರಕಾಂಡ ಅಂತದ್ದು. ಅಲ್ಲಿ ಹೋದಾಗ ಮತ್ತೆ ಬರುತ್ತದೆ, ಸಮುದ್ರ ದಾಟಬೇಕು. ಎಲ್ಲ ಕೋತಿಗಳಾಗಿ ಅವನು ಹೇಳ್ತಾನೆ, ನನಗೆ ಆಗೋಲ್ಲ ಅಂತ ಅಂದ್ಬಿಡ್ತಾನೆ. ಎಲ್ಲರೂ ಹೇಳ್ತಾರೆ ಹಾರೋಕ್ಕಾಗಲ್ಲ ಅಂತ, ಇವನು ಅಂತ ನನಗೂ ಹಾರೋಕ್ಕಾಗಲ್ಲ ಅಂತಾನೆ. ಅವಾಗ ಅಲ್ಲಿ ಜಾಂಬು ಅಂತ ಕೂತವನು ಹೇಳ್ತಾನೆ, ಆಂಜನೇಯ ನಿನಗೆ ಗೊತ್ತಿಲ್ಲ ನಿನ್ನ ಶಕ್ತಿ ಅಂತದ್ದು ಅಂತೇಳಿ. ಇದು ಭಾಳ ಮುಖ್ಯದ ಮಾತು ಹೇಳಬೇಕು ನಾನು. ಶಕ್ತಿ ನಿನಗೆ ಗೊತ್ತಿಲ್ಲ, ನಿನ್ನ ಅಸಾಧ್ಯ ಶಕ್ತಿ, ಇದು ಋಷಿಗಳ ಶಾಪ ಇತ್ತು, ಅದು ಹೋಯ್ತು, ಈಗ ಹಾರು ಅಂತಾನೆ. ಒಂದೇ ಸಲ ಆಕಾಶದ ಹತ್ರ ಬೆಳ್ಕೊಂಬಿಟ್ಟು ಒಂದೇ ನೆಗೆತಕ್ಕೆ ಹಾರಿ ಹೋಗ್ತಾನೆ. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾದ್ದು, ತರುಣರಿಗೆ ಭಾಳ ಮುಖ್ಯವಾದದ್ದು. ಏನೋ ಒಂದು ಕಲ್ಪನೆ ಮಾಡಿಕೊಂಡಾಗ, ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತೀನಿ, ಆಗದೆ ಹೋದಾಗ ತುಂಬ ನಿರಾಸೆ ಮಾಡ್ಕೊಂಡ್ಬಿಡ್ತೀವಿ ಹುಡುಗರೆಲ್ಲ. ಈಗ ಅಯ್ಯೋ ಆಗಲ್ಲ ಬಿಡಿ ಸರ್, ನಮ್ಮ ಕಡೆಯಿಂದ ಆಗಲ್ಲ ಬಿಡಿ ಸರ್, ನಿರಾಸೆ ಆಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ, ಫ್ರಸ್ಟ್ರೇಷನ್ ಆಗ್ತದೆ. ಆಂಜನೇಯ ಒಂದು ಮಾದರಿ ಆಗ್ತಾನೆ ನಿಮಗೆ. ಅವನು ಲಂಕೆಗೆ ಹೋದಾಗ 1 ಇಂಚು ಬಿಡದೆ ಅಂತ ಲಂಕೆ ಹುಡುಕ್ತಾನೆ ಎಲ್ಲ ಕಡೆನೂ, ಸೀತೆ ಕಾಣಿಸಲ್ಲ. ನಿರಾಶೆ ಆಗಿಬಿಡ್ತದೆ ಅವನಿಗೆ. ವಿಚಾರ ಮಾಡ್ತಾನೆ, ನಾನು ವಾಪಸ್ ಹೋಗಿ ಏನು ಮಾಡಲಿ? ರಾಮನಿಗೆ ಹೇಳಿ ಸೀತೆ ಸಿಗಲಿಲ್ಲ ಅಂದರೆ ಏನಂತ ಹೇಳೋದು? ಮರುಕ್ಷಣ ಅಂತಾನೆ ಆಂಜನೇಯ, ಅನಿರ್ವೇದ ಅಂತ. ಅಂದರೆ ನಾನು ನಿರಾಶೆ ತಗೋಬಾರ್ದು, ಹುಡುಕ್ಬೇಕಿನ್ನು. ನಿರಾಶೆ ಎಷ್ಟು ಚಂದ ಮಾತು. ನಿರಾಶೆ ಸಾಧಕನಿಗೆ ಒಪ್ಪತಕ್ಕ ಮಾತಲ್ಲ. ಸಾಧಕನಾದರೂ ನಿರಾಶೆ ಪಡಬಾರ್ದು. ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ಕೆಲಸ ಆಗಲಿಕ್ಕಿಲ್ಲ, ನಿರಾಶೆ ಮಾಡ್ಕೋಬಾರ್ದು. ಹಾಗೆ ಹೇಳಿದವನು ಏನು ಮಾಡ್ತಾನೆ, ಇನ್ನೊಂದು ಜಾಗ ರಾವಣನ ಅರಮನೆಗೆ ಹೋಗ್ತಾನೆ. ಒಳಗಡೆ ಹೋಗಿ ಎಷ್ಟೋ ಜನ ಸ್ತ್ರೀಯರಿರ್ತಾರೆ, ನೋಡ್ತಾನೆ. ಅಲ್ಲಿ ಮಂಡೋದರಿ ಮಲ್ಕೊಂಡಿರ್ತಾಳೆ, ಈಗಿನೇ ಇರಬೇಕು ಅಂತಾನೆ. ಅಲ್ಲ, ಈಗ ಆರಾಮ್ ನಿದ್ದೆ ಮಾಡ್ತಾಳೆ ರಾಮನ ಬಿಟ್ಟಾಕೆ ಅಂತ ಹೊರಗೆ ಬರ್ತಾನೆ. ಮತ್ತೆ ನಿರಾಶೆ, ನಾನು ಏನು ಸನ್ಯಾಸ ಆಗಿಬಿಡ್ಬೇಕು, ಇಲ್ಲೇ ಲಂಕೆಯಲ್ಲಿ ಇದ್ಬಿಡ್ಬೇಕು, ವಾಪಸ್ ಹೋಗಬಾರ್ದು ಅಂದ್ಕೋತಾನೆ. ಮತ್ತೆ ಚೂರು ಮಾಡ್ತಾನೆ, ಇನ್ನೇನಾದರೂ ಜಾಗ ಉಳಿದಿದೆಯಾ ಅಂತ. ಅಲ್ಲಿಗೆ ಹೋಗ್ತಾನೆ. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡಿ ಮೇಲೆ ಕೂತು ಕಾಯ್ತಾನೆ, ತನ್ನ ಅವಕಾಶವನ್ನು ಕಾಯ್ದು. ಎಷ್ಟು ಬುದ್ಧಿವಂತಿಕೆ ಒಂದು. ನಿಧಾನಕ್ಕೆ ರಾಮನನ್ನು ವರ್ಣನೆ ಮಾಡಿ ಕೆಳಗೆ ಬಂದು ಸೀತೆ ಹತ್ತಿರ ಮಾತಾಡಿ ಆಕೆಗೆ ತನ್ನ ರಾಮನಿಂದ ತಂದಂಥ ಉಂಗುರವನ್ನು ಕೊಟ್ಟು ಆಕೆ ಕೊಟ್ಟಂಥ ಚೂಡಾಮಣಿಯನ್ನು ತೊಗೊಂಡು ವಾಪಸ್ ಬರ್ತಾನೆ. ದಯವಿಟ್ಟು ಗಮನಿಸಿ, ಯಾಕೆ ಆಂಜನೇಯ ದೊಡ್ಡವನಾಗ್ತಾನೆ ನಮಗೆ ಅಂತಂದರೆ ಆತನ ಬುದ್ಧಿವಂತಿಕೆ ಒಂದು, ಸಮಯ ಪ್ರಜ್ಞೆ. ಅವನು ಹೇಳ್ತಾನೆ ಸೀತೆಗೆ, ಬಂದ್ಬಿಡು ಸೀತೆ, ಕರ್ಕೊಂಡು ಹೋಗ್ಬಿಡ್ತೀನಿ ಅಮ್ಮ, ನಿನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಡು, ಹೇಗೆ ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಸಾಯಂಕಾಲ ಹೊತ್ತಿಗೆ ರಾಮನ ಸೇರ್ಕೊಂಡ್ಬಿಡ್ತೀಯ ನೀನು ಅಂತ. ಆಮೇಲೆ ಹೇಳ್ತಾನೆ, ಹಂಗಲ್ಲ ನನ್ನ ರಾಮ. ಸೀತೆ ಹೇಳ್ತಾಳೆ, ರಾಮ ಹೀಗೆ ಯಾರ್ದೋ ಬೆನ್ನ ಮೇಲೆ ಕೂಡ್ಸ್ಕೊಂಡು ಹೋಗೋದನ್ನ ಇಷ್ಟಪಡಲ್ಲ, ಅವನು ಬಂದು ರಾವಣನ್ನು ಕೊಂದು ನಾನು ಬಿಡಿಸ್ಕೊಂಡು ಹೋಗಲಿ ಅಂತ. ಆದ್ದರಿಂದ
ಆಂಜನೇಯನ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದೇ ಒಂದು ಸಮರಿ ಹೇಳಬೇಕು. ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಬರ್ತಾರೆ. ಇದು ಬಹುದೊಡ್ಡ ಮಾತು ಆಂಜನೇಯನ ಬಗ್ಗೆ ಹೇಳಬೇಕಾದದ್ದು. ಅಯೋಧ್ಯೆಗೆ ಬಂದಾಗ ಸೀತೆ ತನ್ನ ಕಡೆ ಇರುವಂಥ ರತ್ನಾಭರಣಗಳನ್ನು ಯುದ್ಧದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲರೂ ಕೊಡ್ತಾಳೆ. ಆಗ ರಾಮ ಎದ್ದು ತಾನು ಹಾಕ್ಕೊಂಡಂಥ ಅತ್ಯಂತ ವಿಶೇಷವಾದ ಮಣಿಹಾರವನ್ನು ಸೀತೆಗೆ ಹಾಕ್ತಾನೆ. ಸೀತೆ ತನ್ನ ಕಾಣಿಕೆ ಅದು ಸೀತೆಗೆ. ಸೀತೆ ಎಲ್ರಿಗೂ ಹಂಚಿಬಿಡ್ತಾಳೆ ಬೇರೆ ಬೇರೆ. ಕೊನೆಗೆ ಆಂಜನೇಯ ನೋಡ್ತಾಳೆ. ಏನು ಕೊಡಲಿ ಆಂಜನೇಯನಿಗೆ ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ನೋಡು, ಆಂಜನೇಯನಿಗೆ ಏನು ಕೊಡಬೇಕು ನಾನು ತೀರ್ಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಿನಗೇನು ಅನಿಸುತ್ತೋ ಕೊಟ್ಬಿಡು ಅಂತ, ನಿನಗೇನು ಕೊಡಬೇಕೋ ಕೊಡು ಅಂತ. ಇದು ಅದ್ಭುತ ಮಾತ್ರಿ. ರಾಮ ತನ್ನ ಪ್ರೇಮದ ದ್ಯೋತಕವಾದಂತಹ ಪಣಿಯನ್ನು ಸೀತೆಗೆ ಕೊಟ್ಟಿರ್ತಾನೆ. ಸೀತೆ ಏನು ಮಾಡ್ತಾಳೆ ಗೊತ್ತಾ? ರಾಮನ ಕಡೆ ನೋಡಿಬಿಟ್ಟು ತಾನು ಹಾಕ್ಕೊಂಡಂಥ ಮಣಿ, ರಾಮ ಕೊಟ್ಟಂಥ ಮಣಿಯನ್ನು ಎತ್ತಿ ಆಂಜನೇಯನಿಗೆ ಹಾಕಿಬಿಡ್ತಾಳೆ, ಅವನು ಕೊಟ್ಬಿಡ್ತಾಳೆ. ಇದು 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 ಅದರ ಸೀತೆ ಎಷ್ಟು ಮಹತ್ವ ಕೊಟ್ಟಲು ಅವನಿಗೆ ಅಂತ. ರಾಮ ಕೊನೆಗೊಂದು ಮಾತು ಹೇಳ್ತಾನೆ, ಆಂಜನೇಯನಿಗೆ ಏನು ಕೊಡಬೇಕಪ್ಪ, ನಾವು ಏನು ಕೊಡಬೇಕು ಅಂತ ಹೇಳಿದಾಗ ಎದ್ದು ನಿಂತ್ಕೊಂಡು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ, ನಾನು ನಿನಗೆ ಕೊಟ್ಟಿದ್ದೀನಿ ಅಂತ. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಸೇವಕನಿಗೂ ಸಿಕ್ಕಿಲ್ಲ. ನಮ್ಮ ಗುಂಡಪ್ಪನವರಿಗೆ ಹನುಮಂತನ ಮೇಲೆ ಬಹಳ ಪ್ರೀತಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಅವ್ರದ್ದು ಮಾತು ಹೇಳೋರು. ರಾಮ ತನ್ನ ದೈವ, ತನ್ನ ಗುರು, ತನ್ನ ದೇವರು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡಿದ, ಎಷ್ಟು ಪ್ರಾಮಾಣಿಕವಾಗಿ ಆಂಜನೇಯ ಕೆಲಸ ಮಾಡಿದ ರಾಮನಿಗೆ ಅಂತಂದರೆ, ರಾಮದಾಸ ಅಂತ ಒಪ್ಕೊಂಡಿದ್ದಾನೆ. ಅದೇ ದೊಡ್ಡವನಾದ ಹನುಮಪ್ಪ ಅಂತ ನಮ್ಮ ಗುಂಡಪ್ಪನವ್ರು ಹೇಳಬೇಕು. ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನ ಇದ್ದಾವೆ, ರಾಮನ ದೇವಸ್ಥಾನ ಇಲ್ಲ. ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರಬೇಕು, ಬೇರೆ ಹಾದಿ ಇಲ್ಲ. ಅದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಅದು ರಾಮನ ಪರಿವಾರ. ಅದು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇದ್ದೇ ಇದ್ದಾನೆ, ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ. ಅದಕ್ಕೆ ಅವ್ರು ಹೇಳೋರು, ತನ್ನ ದಾಸತ್ವದಿಂದ ಎಷ್ಟು ದೊಡ್ಡವನಾದ ಅಂದರೆ ರಾಮನಿಗಿಂತ ಹೆಚ್ಚು ಪ್ರಸಿದ್ಧ ಆಗಿಬಿಟ್ಟ ಆಂಜನೇಯ ಅಂತ. ದಾಸತ್ವಕ್ಕೆ, ತಾನು ತೆತ್ತುಕೊಂಡಂಥ ತತ್ವಕ್ಕೆ ಒಪ್ಪಿಸಿಕೊಳ್ಳುವಂಥ ಕೆಲಸ ಆಂಜನೇಯನ ಹಾಗೆ ಆದದ್ದು ಪ್ರಪಂಚದಲ್ಲಿ ಯಾರ್ದೂ ಆಗಲಿಲ್ಲ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳ್ತಾರೆ. ಗಾಳಿಗಿಂತ ವೇಗವಾಗನು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ. ಎಲ್ಲವನ್ನೂ ಮಾಡುವಂಥವು ಜ್ಞಾನ, ತಿಳುವಳಿಕೆ, ಸಮಯ ಪ್ರಜ್ಞೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿನಯ, ದಾಸ್ಯ, ಇದು ತೋರಿಸಿದಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆದರ್ಶ ಅಂತ ಅನ್ಕೋಬೇಕು. ಪ್ರಕೃತಿಯನ್ನು ಸಂರಕ್ಷಿಸಬೇಕಾಗಿದೆ. ಇದು ಯಾರದೋ ಜಗವೆಂದು ಭಾವಿಸದೆ ನಮ್ಮ ಪರಿಸರವನ್ನು ಸಂರಕ್ಷಿಸೋಣ. ಮಾಲಿನ್ಯ ಮುಕ್ತ ನಾಡ ಕಟ್ಟೋಣ. ನಮ್ಮ ಹಿಂದಿನವರಿಗೆಲ್ಲ ಆಸರೆ ನೀಡೋಣ. ಪೋಲಿಯೋ ಹನಿಯಷ್ಟೇ ಪವಿತ್ರವಾದ ಜೀವದ್ರವ್ಯ ನೀರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಇಂದು ಕಣ್ಣೀರಿಗಿಂತ ಕುಡಿಯುವ ನೀರಿಗೆ ಮಹತ್ವವಿದೆ. ಶರಣರು ಹೇಳುವಂತೆ ಜೀವಜಾಲದಲ್ಲಿದೆ ಚರಾಚರವೆಲ್ಲ. ನೀನು ಇರಲು ನೀರು ಬೇಕು. ಬೀಡಿ ಸಿಗರೇಟ್ ಪಾನ ಪರಾಕ ಎಲ್ಲಿ ತನಕ ನಿಂಗೆ, ಎಲ್ಲಿ ತನಕ ನಿಂಗೆ, ಎಲ್ಲಿ ತನಕ. ಬೀಡಿ ಸಿಗರೇಟ್ ಪಾನ ಪರಾಕ ಎಲ್ಲಿ ತನಕ ನಿಂಗೆ, ಎಲ್ಲಿ ತನಕ. ಬಿಡದಂತ ಕಾಯಿಲೆ ನಿನ್ನ ಹಿಡಿಯೋ ತನಕ, ಬಿಡದಂತ ಕಾಯಿಲೆ ನಿನ್ನ ಹಿಡಿಯೋ ತನಕ, ನಿನ್ನ ಪಡೆಯೋ ತನಕ, ನಿನ್ನ ಹಿಡಿಯೋ ತನಕ, ನಿನ್ನ ಪಡೆಯೋ ತನಕ. ಯಾಕಾಯಿ ಚಟವೋ ತಮ್ಮ, ಯಾಕಾಯಿ ಚಟವೋ ತಮ್ಮ, ಯಾಕಾಯಿ ಚಟವೋ ತಮ್ಮ. ಸಿಗರೇಟ್ ಸೇತಿ ತಂಬಾಕ ತಿಂತಿ, ಹಿಂಗಾನಿ ಮಾಡದಿದ್ದರೆ ಕಣ್ಣ ಮುತ್ತಿ ಬೇಗ ಲೋಕ ಬಿಡುತ್ತಿ. ಹಿಂಗಾನಿ ಮಾಡುತ್ತಿದ್ರೆ ಕಣ್ಣ ಮುಚ್ಚಿ ಬೇಗ ಲೋಕ ಬಿಡುತ್ತಿ.
ಎಂದ ಸಾರಾಯ್ ಬಂಗಿ ಜರದ ಎಲ್ಲಿ ತನಕ ನಿಂಗೆ ಎಲ್ಲಿ ತನಕ ನಿಂಗೆ ಎಲ್ಲಿ ತನಕ ಎಂದ ಸಾರಾಯ್ ಬಂಗಿ ಜರದ ಎಲ್ಲಿ ತನಕ ನಿಂಗೆ ಎಲ್ಲಿ ತನಕ ಬರಬಾರ್ದ ರೋಗ ನಿಮ್ಮ ಹಿಡಿಯೋ ತನಕ ಬರಬಾರ್ದ ರೋಗ ನಿಮ್ಮ ಹಿಡಿಯೋ ತನಕ ನಿನ್ನ ಬಡಿಯೋ ತನಕ ನಿನ್ನ ಹಿಡಿಯೋ ತನಕ ನಿನ್ನ ಬಡಿಯೋ ತನಕ ಯಾಕಾಯಿ ಚಟವೋ ತಮ್ಮ ಯಾಕಾಯಿ ಚಟವೋ ತಮ್ಮ ಯಾಕಾಯಿ ಚಟವೋ ತಮ್ಮ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಕಿಂಕರನೋ ಮುದ್ದು ರಾಮ ಶರಣ ಶಿವಕಿಂಕರನೋ ಮುದ್ದು ರಾಮ ಆ ಬಳಿಕ ಹಣ್ಣಿನ ತೋಟ ಮಸ್ತಾಗಿ ಮಾಡಬೇಕು ನೋಡು ಅಂತ ಅದಕ್ಕೆ ಎಲ್ಲ ಖರ್ಚು ಕೊಟ್ಟ ಆ ಮನುಷ್ಯ ಆತ 10 ವರ್ಷ ಕೆಲಸ ಮಾಡಿ ಸುಂದರವಾದ ತೋಟ ನಿರ್ಮಾಣ ಮಾಡಿದ. ಒಂದು ದಿವಸ ಶ್ರೀಮಂತನ ಹತ್ತಿರ ಹೋಗಿ ಹೇಳಿದ, ಮಹಾನುಭಾವರೇ, ಸುಂದರವಾದ ತೋಟ, ಎಷ್ಟು ವಿಸ್ತಾರವಾದ ತೋಟ, ನೋಡಬೇಕು, ನೋಡಬೇಕು, ತಾವು ಬನ್ನಿ ನೋಡಿ ಅಂತ ಆಮಂತ್ರಣ ಕೊಟ್ಟ. ಯಾವಾಗ ಶ್ರೀಮಂತ ಹೇಳ್ದ, ದೆರ್ ಇಸ್ ನೋ ಟೈಮ್, ವೇಳೆ ಇಲ್ಲ. ಒಂದು ಸಲ ಕರೆದ, ಮತ್ತೊಂದು 4 ದಿವಸ ಬಿಟ್ಟು ಮತ್ತೆ ಕರೆದ. ಶ್ರೀಮಂತನಿಗೆ ವ್ಯಾಳೆನೇ ಇರಲಿಲ್ಲ. ಎದರಾಗ ಗಳಿಸೋದ್ರಾಗ ವ್ಯಾಳೆ ಇರಲಿ, ಗಳಿಸೋದ್ರಾಗ ಎಣಸೋದ್ರಾಗ, ಏನು ಎಣಸೋದು ಗೊತ್ತಾಯ್ತಲ್ಲ, ಎಣಸೋದ್ರಾಗ ನಾನೀಗ ಲಕ್ಷಾಧೀಶ, ನಾನೀಗ ಕೋಟ್ಯಾಧೀಶ, ನಾನೀಗ ಅಬ್ಜಾಧೀಶ, ಈ ಎಣಸೋದ್ರಾಗ ಈ ಪೈಪೋಟಿಯೊಳಗೆ ಸ್ಪರ್ಧಾದಾಗ ಹಾಕ್ಕೊಂಡಿದ್ದ ಅವನಿಗಿಂತ ಹೆಚ್ಚಾಗಿ ಗಳಿಸಬೇಕು. ಆತ ಆಶ್ಚರ್ಯ, ಇವನಿಗೆ ತೋಟ ಮಾಡಕ್ಕೆ ಹೇಳ್ಯಾನ, ಮರ್ತ ಬಿಟ್ಟ. ಆತ ತೋಟಿಗ ನೋಡಬೇಕು ಅಷ್ಟು ಒಂದು ದಿವಸ ಬಂದು ಹೇಳ್ದ, ಮಹಾನುಭಾವರೇ, ಏನು ಮಾಡೋದು ಹೀಗೆ? ಸಾವಿರ ಜನ ಬಂದು ತೋಟ ಅನುಭವಿಸ್ತಾ ಇದ್ದಾರೆ, ಏನು ಹೂಗಳು, ಎಂಥ ಅಪರೂಪದ ಸೌಂದರ್ಯ, ಏನಲ್ಲೇ ಹಣ್ಣು ಹಂಪಲಗಳು, ನೋಡಬೇಕು ಮಹಾರಾಜರೇ, ಶ್ರೀಮಂತನೇ, ನೋಡಬೇಕು. ಅವಾಗ ಬರಲಿಲ್ಲ ಶ್ರೀಮಂತ. ಯಾಕೆಂದರೆ ಅವನಿಗೆ ಇದರ ರುಚಿ ಇಲ್ಲ. ಒಂದು ದಿವಸ ಗಾರ್ಡ್ನರ್ ಬಂದು ತೋಟಿಗೆ ಬಂದು ಅಲ್ಲೇ ಅವನಿಗೆ ಹೇಳ್ದ, ಮಹಾನುಭಾವರೇ, ಇಷ್ಟೆಲ್ಲ ಮಾಡಿದ್ದು ನಿಮಗಾಗಿ, ನೀವೇ ಬರದೇ ಇದ್ರೆ ತಗೊಳ್ಳಿ, ನಾನಿಂದ ಬಿಟ್ಟು ಹೊರಟೆ ಅಂದ. ಅವಾಗ ಅನಿವಾರ್ಯವಾಗಿ, ಯಾಕೆ ನನ್ನ ಕಾಡ್ತಿ ಬಹಳ ಅಂತ ತಾಪ್ ಮಾಡಿಕೊಂಡು ಬಂದು ಒಳಗೆ ಹೊಕ್ಕು ನೋಡ್ತಾನ, ಏನು ಅದ್ಭುತ. ಅವಾಗ ತೋಟಿಗನಿಗೆ ಹೇಳ್ದ, ನನಗಿದು ಮೊದಲೇ ಯಾಕೆ ಹೇಳಲಿಲ್ಲ ನೀನು? ಅವಾಗ ಅವ ತೋಟಿಗ ಹೇಳ್ದ, ಹೇಳಿದ್ರೆ ಕೇಳ್ತದೆ ಅಲ್ಲೇ ನಿಮಗ, 100 ಸಲ ಹೇಳಿದ್ರು ಕೇಳಲಿಲ್ಲ. ಯಾಕೆ? ನಿಮ್ಮ ತಲೆಯೊಳಗ
ದೇರ್ ವೇರ್ ಡಾಲರ್ಸ್ ಇನ್ ಯುವರ್ ಮೈಂಡ್. ನಿಮ್ಮ ತಲೆಯಾಗ ಬರೇ ರೊಕ್ಕಿತ್ತು. ಈ ಹೂವಿನ ಸೌಂದರ್ಯ ನಿಮಗೆ ಹೆಂಗೆ ಒಳಗೆ ಹೋಗ್ತದೆ ಮಹಾನುಭಾವರೇ? ಎಂದ ನೋಡಿ ಎಷ್ಟು ಚೆನ್ನಾಗದ. ನನ್ನ 20 ವರ್ಷದ ಪರಿಶ್ರಮ ಇದು. 20 ವರ್ಷದ ಪರಿಶ್ರಮ. ನಾನು ಇಷ್ಟು ವರ್ಷಗಳ ಕಾಲ ನಿಮಗೆ ವಿನಂತಿ ಮಾಡಿದೆ ಇಲ್ಲ. ಅವಾಗ ಶ್ರೀಮಂತ ಹೇಳಿದ, ಐ ಹ್ಯಾವ್ ಲಾಸ್ಟ್ ಮೈ 20 years ಆಫ್ ಲೈಫ್. 20 ವರ್ಷಗಳ ನನ್ನ ಜೀವನ ಹಾಳಾಗಿ ಹೋಯಿತು ಅಂದ. ಬರೀ ಅದಕ್ಕಾಗಿ ಅನುಭವಿಸಲೇ ಇಲ್ಲ. ಒಂದು ಚಲೋ ಮಾತು ಹೇಳ್ತಾನೆ, ಅಲ್ಲಮ್ಮ ಪ್ರಭು, ಜನ ಏನು ಮಾಡ್ತಾ ಇದ್ದಾರಂದ್ರೆ ಧಾನ್ಯ ತರ್ತಾರ, ಕಟ್ಟಿಗೆ ತರ್ತಾರ, ಒಲಿ ಹೂಡ್ತಾರ, ಆ ಬಳಿಕ ಅಡಿಗೆ ಮಾಡ್ತಾರ. ಅಡಿಗೆ ಮಾಡ್ತಾರ. ಒಂದು ಪದಾರ್ಥ ಅಲ್ಲ 100 ಪದಾರ್ಥ ಮಾಡ್ತಾರ. ಅಷ್ಟೊತ್ತಿಗೆ ಪ್ರಾಣ ಬಿಡ್ತಾರ, ಉಂಡೇ ಇಲ್ಲ. ಬಂದವರು ಬರೇ ಏನು ಮಾಡಿದರು? ಅಟ್ಟುಣ್ಣಲು ಇಲ್ಲ, ಅಡಿಗೆ ಮಾಡೋದಕ್ಕೆ ಅದು ಬರೇ ಮಾಡಕ್ಕೆ ಕೂಡ್ಸಾಕ ಬಂದ್ರೆ ವಿನಃ ಒಂದು ದಿವಸ ಒಂದಷ್ಟು ತಿಲ್ಲಿಲ್ಲ. ಹಾಗೆ ನಾವೆಲ್ಲ ಈ ಜಗತ್ತಿಗೆ ಸುಮ್ಮನೆ ಗಳಿಸಕ್ಕೆ ಬಂದೇವೆ ವಿನಃ ಮಾಡಕ್ಕೆ ಬಂದೇವಿ. ಬರೇ ನೀರು ಕಾಶಿದ್ದು, ಅಡಿಗೆ ಮಾಡಿದ್ದು, ಮನೆ ತುಂಬ ಎಲ್ಲ ಅಡಿಗೆ ಮಾಡಿಟ್ಟೇವಿ, ಉಣ್ಣಾಕ ವ್ಯಾಳೆ ಇಲ್ಲ ಅಷ್ಟೇ. ಎದಕ್ಕಿಷ್ಟೆಲ್ಲ ಮಾಡೋದು ಹೇಳಿ? ಇಷ್ಟೆಲ್ಲ ಮಾಡೋದು ಎದಕ್ಕೆ? ಸಂತೋಷಕ್ಕಾಗಿ, ಅನುಭವಿಸೋದಕ್ಕಾಗಿ. ಗೊತ್ತಿರಬೇಕು ಮನುಷ್ಯಾಗ, ಅನುಭವಿಸಬೇಕು. ಅದಕ್ಕಲ್ಲಿ ಆ ತೋಟಿಗ ಹೇಳ್ದ, ಮಹಾನುಭಾವರೇ ನೋಡಿ ಒಂದಿಷ್ಟ, ನಾನು ಎಂಥ ಕಷ್ಟಪಟ್ಟಿದ್ದೇನೆ. ಈ ನೆಲ ಏನಿತ್ತು, ಎಂಥ ಅದ್ಭುತ ಮಾಡಿದ್ದೇನೆ. ಒಂದು ಕ್ಷಣ ಕೂತು ನೋಡಿ, ಸಾರ್ಥಕ ಆಯಿತು ನಂದು 20 ವರ್ಷದ್ದು. ನೀವು ನೋಡಿದ್ರಿ ಅಲ್ಲ. ಅವಾಗ ಮಹಾರಾಜ, ಆತ ಶ್ರೀಮಂತ, ಆತ ಹೇಳ್ದ, ಎಂಥ ವಯಸ್ಸು, 20 ವರ್ಷ, ಎಷ್ಟು ಆನಂದ ಪಡಬಹುದಾಗಿತ್ತು. ಆದರೆ ಏನಾಯಿತು? ಅದು ಹೋಯಿತು. ಆದರೆ ಏನಾಯಿತು? ಏನು ಉಳ್ದಾವ 4 ಕ್ಷಣ ನೋಡಿ ಆನಂದ ಪಡೋದು. ಆಗಿದ್ದ ಹಾಗೆ ಹೋಯಿತು. ಇನ್ನು ಮೇಲೆ ಆನಂದ ಪಡೋದು. ದೇವನ ಹೂಗಳಿವ, ದೇವನ ಸೃಷ್ಟಿ ಇದು. ಭಗವಂತಂದ್ರೇನು? ಒಂದು ಶಿಲ್ಪಿ, ಕರ್ತಾರನ ಕಮ್ಮಟ. ಜಗತ್ತಂದ್ರೆ ದೇವನ ಕಲಾಕೃತಿ, ಇದು ಕಲಾಶಾಲೆ. ಇವೆಲ್ಲ ದೇಹಗಳನ್ನ ಮಾಡಿದಾನ ದೇವರು. ಇಷ್ಟೆಲ್ಲ ಸಂಪತ್ತನ್ನ ಹೀಗೆ ಅಲ್ಲಲ್ಲಿ ಹರಬಿದಾನ ದೇವರು. ಮಾಡಿಲ್ಲೇನು? ನೋಡು ಮನುಷ್ಯನೇ. I have had my invitation to this world's festival. Thus my life has been blessed. My eyes have seen, my ears have heard. ದೇವನೇ, ನಿನ್ನ ಇದೇನು ಭೂಮಂಡಲದ ಇದೊಂದು ನಿನ್ನ ಜಾತ್ರೆ, ನಿನ್ನ ಸಮಾರಂಭ, ನಿನ್ನ ಉತ್ಸವ ನಡೆದದಿಲ್ಲೇ. ಈ ಉತ್ಸವಕ್ಕಾಗಿ ನನಗೊಂದಿಷ್ಟು ನೀನು ಆಮಂತ್ರಣ ಕೊಟ್ಟಿದ್ದೇವನೇ. ನಾನಿಲ್ಲಿಗೆ ಬಂದೆ, ನಿನ್ನ ಜಾತ್ರೆಯೊಳಗ, ನಿನ್ನ ಸಮಾರಂಭದೊಳಗ, ಉತ್ಸವದೊಳಗ ಎಂಥ ಅದ್ಭುತ ಆನಂದ ಇತ್ತು, ಅದನ್ನು ಅನುಭವಿಸಿದೆ ದೇವನೇ.
ನನಗೆ ಆಮಂತ್ರಣ ಕೊಟ್ಟು ಈ ಭೂಮಂಡಲಕ್ಕೆ ತಂದಿದ್ದಕ್ಕಾಗಿ ನಿನಗೆ ಧನ್ಯವಾದ. ದೇವರಿಗೆ ಧನ್ಯವಾದ. ಯಾಕೆ ನಮ್ಮನ್ನ ಇಲ್ಲಿ ತಂದಾನ? ಎದಕ್ಕೆ? ನೋಡೋದಕ್ಕೆ. ಮತ್ತು ನನ್ನ ಕೆಲಸ ಏನು? ಆತ ಹೇಳ್ತಾನೆ, ನಂದು ಒಂದಿಷ್ಟು ಕೆಲಸ, ನಿನ್ನ ಉತ್ಸವದಾಗ ನಂದು ಒಂದು ಸ್ವಲ್ಪ ಕೆಲಸ. ಏನು? ವೀಣಾ ಬಾರಿಸೋದು. ನಂದು ಒಂದಿಷ್ಟು ವೀಣಾ ಅದ. ಇಟ್ ವಾಸ್ ಮೈ ಪಾರ್ಟ್ ಅಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. And I have done what I could. ನಾನೆಲ್ಲ ಮಾಡಿದ್ದೇನೆ ಭಗವಂತನೇ. ನನಗೂ ಒಂದು ವೀಣಾ ಕೊಟ್ಟಿದ್ದೀಯಲ್ಲ, ಈ ದೇಹ ವೀಣಾ, ಈ ಮನಸ್ಸು ವೀಣಾ, ಇದನ್ನು ನಾನು ಚೆನ್ನಾಗಿ ಬಾರಿಸಿದ್ದೇನೆ ದೇವನೇ. ನಿನ್ನ ಉತ್ಸವದಲ್ಲಿ ನಂದು ಒಂದಿಷ್ಟು ಪಾತ್ರ ದೇವನೇ. ಸಣ್ಣದು. ನಾನು ಕೇಳಿದ್ದು ಬಹಳ, ನಾನು ನೋಡಿದ್ದು ಬಹಳ, ಆದರೆ ನಾನು ಮಾಡಿದ್ದು ಸ್ವಲ್ಪ ಭಗವಂತನೇ. ಆದರೂ ನಿನ್ನ ಜಗತ್ತನ್ನು ನಾನು ಕೆಡಿಸಿಲ್ಲ. ಇದು ಜಗತ್ತನ್ನ ನಾನು ಇನ್ನಷ್ಟು ಸುಂದರ ಮಾಡೇನಿ, ಸ್ವಲ್ಪ ನನಗೆ ಸಾಧ್ಯ ಆದಷ್ಟು. ಜಗತ್ತನ್ನು ನಾನು ಇನ್ನಷ್ಟು ಏನು ಮಧುರಗೊಳಿಸಿದ್ದೇನೆ, ನನಗೆ ಸಾಧ್ಯವಾದಷ್ಟು. ನನ್ನ ವೀಣಾ ಸಣ್ಣದು, ಅಷ್ಟರಲ್ಲೇ 4 ರಾಗಗಳನ್ನು ನಾನು ಬಾರಿಸಿದ್ದೇನೆ ಭಗವಾನ್. ಶಿವಾನಂದ್ योग सुहानी देखी एक रोज वही मेरी शाम है. कभी याद करे जो जमाना, माटी पे मर मिट जाना, जिक्र में शामिल मेरा नाम है. ओ देश मेरे तेरी शान पे सजते. ಕನ್ನಡ ನಾಡಿನ ಈ ನೆಲ ಈಶನ ಪೂಜೆಯ ಪ್ರತಿಫಲ. ಕನ್ನಡ ನಾಡಿನ ಈ ನೆಲ. ಅದಕ್ಕೊಂದು ಚೀಟಿ ಅನಿಸಿದ್ದಾರೆ, ಇದು 56 ವರ್ಷದ ದಾಳಿಂಬೆ ಗಿಡ ಅಂತ. ಅಯ್ಯೋ ಕರ್ಮವೇ, ನನ್ನ 4 ಕಣ್ಣು, ಸ್ವಂತದ್ದು 2, ಬಾಡಿಗೆ 2. ನೋಡಿದ್ರೆ ಹಣ್ಣಾಗಿದೆ ಅದ್ರೊಳಗೊಂದು. ತಿನ್ನಕ್ ಬರಲ್ಲ, ಸುಮ್ಮನೆ ನೋಡೋಕಟ್ಟೆ ಚಂದ. ಅದು ಯಾರಾದ್ರೂ ಗಿಫ್ಟ್ ಕೊಟ್ರೆ ಚಂದಪ್ಪ. ಅದ್ರ ಜೊತೆ ಒಂದು ಪಟ್ಟಿ ಕೊಟ್ರೆ, ಒಂದು ಪಟ್ಟಿ ಕೊಟ್ಟಿದ್ರು, ಈ ಗಿಡ ಹೇಗೆ ನೋಡ್ಕೋಬೇಕು ಅಂತ ಬರ್ದಿದ್ರು. ಅವ್ರು ಹೇಳಿದ್ರು, ಬಿಸಿಲಲ್ಲಿ ಇಡಬೇಡಿ, ಒಳಗೆ ಹೋಗುತ್ತೆ. ಬರೀ ನೆರಳಲ್ಲಿ ಇಟ್ಟರೆ ಬೆಳೆಯಲ್ಲ. ಹಿರಣ್ಯಕಶಿಪುವಿನ ಸಾವು ಇದ್ದಂಗಿದು, ಒಳಗೂ ಇಡಂಗಿಲ್ಲ, ಹೊರಗೂ ಇಡಂಗಿಲ್ಲ. ಆಮೇಲೆ ಬಂದು ಜಾಸ್ತಿ ಗೊಬ್ಬರ ಹಾಕಿದ್ರೆ ಬೇರೆ ಸುಟ್ಟೋಗುತ್ತೆ, ಕಮ್ಮಿ ಹಾಕಿದ್ರೆ ಬೆಳೆಯಲ್ಲ. ಪ್ರತಿ ಭಾನುವಾರ ಒಂದು ತಿಂಗಳಿಗೊಮ್ಮೆ ಅದು ಬೇರೆ ಕತ್ತರಿಸ್ಬೇಕು, ಚಿಗುರು ಕತ್ತರಿಸ್ಬೇಕು, ಇದೆಲ್ಲ ಮಾಡ್ಕೋಬೇಕು ಅಂದ್ರು. ಯಾರಿಗಾರು ಕೊಟ್ಬಿಡಪ್ಪ ಇದನ್ನ ಅಂತ, ನೋಡ್ಕೊಳಕ್ಕಾಗಲ್ಲ ಇದು. ಯಾಕೆ ಹೇಳಿದೆ ಅಂದ್ರೆ, ಆ ಬಾನ್ಸಾಯಿ ಬದುಕಬೇಕಾದ್ರೆ ಒಬ್ಬ ಯಜಮಾನ ಬೇಕು, ನೋಡ್ಕೊಳಕ್ ಬೇಕು. ನೀವು ಮನೆ ಕೀಲಿ ಹಾಕೊಂಡು ಹೋಗ್ಬಿಟ್ರೆ 1 ತಿಂಗಳು ನೀವು ಬರೋದ್ರಲ್ಲಿ ಬಾನ್ಸಾಯಿ ಸತ್ತೋಗಿರುತ್ತೆ. ಆದ್ರೆ ಕಿಂಗ್ ಶರ್ಮನ್ ಏನಾಯ್ತು, ಅದ್ರ ಅಣ್ಣ ಇದ್ದಾನಲ್ಲ ಅಲ್ಲಿ, ಏನಾಯ್ತು? ಯಾರು ನೀರು ಹಾಕ್ತಾರ ಅದಕ್ಕೆ? ಯಾರು ನೀರು ಹಾಕೋದ್ ಬೇಕಾಗಿಲ್ಲ. ಅದು ಲಕ್ಷಾಂತರ ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದೆ. ತೀರ್ಮಾನ ಮಾಡಿ ಮಕ್ಕಳೇ, ನೀವೇನ್ ಆಗ್ಬೇಕು? ಬಾನ್ಸಾಯಿ ಆಗ್ಬೇಕು, ಕಿಂಗ್ ಶರ್ಮನ್ ಆಗ್ಬೇಕು? ಕಿಂಗ್ ಶರ್ಮನ್ ಆಗ್ಬೇಕಾದ್ರೆ ಬೇರೆಗಿದೆ. ಆತ್ಮವಿಶ್ವಾಸ ಇಲ್ಲದೆ ಕಿಂಗ್ ಶರ್ಮನ್ ಆಗೋಕ್ ಸಾಧ್ಯ ಇಲ್ಲ. ನೀವು ಯಾರ ಮೇಲೂ ಅವಲಂಬನ ಆಗ್ಬೇಕಾಗಿಲ್ಲ. ಆದ್ರೆ ಬಾನ್ಸಾಯಿ ಆದ್ರೆ ಯಾರೋ ಒಬ್ಬರು ನಿಮ್ಮನ್ನು ಕಾಪಾಡ್ಕೊಂಡೇ ಇರ್ಬೇಕು, ನೋಡ್ಕೊಂಡೇ ಇರ್ಬೇಕು, ಮತ್ತೊಬ್ಬರಿಗೆ ಪರಾವಲಂಬಿಯಾಗೆ ಬದುಕಬೇಕು. ನನ್ನ ಪ್ರಶ್ನೆ ಇಷ್ಟು, ನೀವು ಕಿಂಗ್ ಶರ್ಮನ್ ಆಗ್ಬೇಕಾದ್ರೆ ಮೊಟ್ಟ ಮೊದಲನೇ ಗುಣ ನಿಮಗಿರುವಂತ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಒಬ್ಬರಲ್ಲ, ಇಡೀ ಪ್ರಪಂಚದ ಆತ್ಮವಿಶ್ವಾಸ ಬರಬೇಕು. ಈ ವಯಸ್ಸಲ್ಲಿ ಬರದೇ ಹೋದ್ರೆ ಇನ್ನು ಯಾವಾಗ ಬರ್ಬೇಕು ನಿಮಗೆ? ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ, ಕೆಲವರು ಗೊಣಗ್ತಾರೆ ಬಹಳ ಹುಡುಗರು. ಇಲ್ಲ ಸರ್, ನಾವೆಲ್ಲ ಹಳ್ಳಿಯಿಂದ ಬಂದವರು ಸರ್, ನಮಗೇನಾಗುತ್ತೆ ಸರ್, ನಮ್ಗೆ ಯಾರಿಲ್ಲ ಸರ್, ನಾವು ಬಡವರು ಸರ್, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಸರ್, ದೊಡ್ಡವ್ರಿಗೆಲ್ಲ ಆಗ್ಬಿಡುತ್ತೆ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ದಯವಿಟ್ಟು ಗೊಣಗೋದನ್ನ ಬದ್ ಮಾಡಿ. ಗೊಣಗೋದ್ರಿಂದ ಯಾರು ದೊಡ್ಡವರಾಗಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ,
ನೆಪಗಳವು. ನಾನು ಹಳ್ಳಿಯಿಂದ ಬಂದಿದ್ದೇನೆ, ನಾನು ಬಡವ ಇದ್ದೇನೆ, ಎಲ್ಲ ನೆಪಗಳಿವು. ನೀವು ದೊಡ್ಡವರು ಆಗಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವ ವಾತಾವರಣದಿಂದ ಆದ್ರೂ ದೊಡ್ಡವರಾಗ್ತೀರಿ. ಅಬ್ರಾಹಂ ಲಿಂಕನ್ ಬಂದದ್ದು ಯಾವ ವಾತಾವರಣ ಗೊತ್ತಾ ನಿಮಗೆ? ಶಾಲೆಗೆ ಹೋಗಿಲ್ಲ, ಕುರಿ ಕಾಯ್ತಿದ್ದ ಅವನು. ಅವನ ಅಮೆರಿಕದ ಶ್ರೇಷ್ಠ ರಾಷ್ಟ್ರಪತಿ ಆಗ್ಲಿಲ್ಲ. ಅಷ್ಟು ದೂರ ಯಾಕಪ್ಪ? ನಮ್ಮ ಅಬ್ದುಲ್ ಕಲಾಂ ಬಂದದ್ದು ಎಲ್ಲಿಂದ? ರಾಮೇಶ್ವರಂದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡು ಕಲ್ತಂತ ಹುಡುಗ, ಕೆಳಗಡೆ ನೆಲ ಇಲ್ಲ, ಮರಳಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ. ನನ್ನ ಭಾಗ್ಯ ಅದು. 15 ವರ್ಷ ಅವ್ರ ಜೊತೆ ಸಂಪರ್ಕದಲ್ಲಿರುವಂತ ಅವಕಾಶ ಇತ್ತು. ನಾನು ಸಾಕಷ್ಟು ಸಲ ಕಂಡಿದ್ದೇನೆ. ಅವ್ರ ಭಾಷಣ ಅನುವಾದ ನಾನೇ ಮಾಡಿದ್ದೇನೆ ಕನ್ನಡಕ್ಕೆ ಎಷ್ಟೋ ಸಲ. ಅಂತ ಮನುಷ್ಯ ನೋಡ್ಲಿಲ್ರಿ ನಾನು ಜೀವನದಲ್ಲಿ. ಒಂದು ಸಲ ಕೊರಗಲಿಲ್ಲ. ನಾನು ಬಡತನದಿಂದ ಬಂದದ್ದು, ನನಗೆ ಯಾರು ಮಾಡ್ಬೇಕು? ನಮಗ್ ನಾವೇ ಬೆಳೆಸ್ಕೋಬೇಕು ತಾನೆ. ಎಷ್ಟು ಜನ ನಂಬ್ಕೊಂಡಿರ್ತೀರಿ? ಕಲಾಂ ಬೆಳೆದಂತ ಜೀವನ ನೋಡ್ಬೇಕ್ರಿ, ಬಡತನದಂತ ಬಂತ ಜೀವನ. ಬೆಸ್ತನ ಮನೆಯಲ್ಲಿ ದೋಣಿ ಮಾಡುವಂತವ್ರ ಮನೆಯಲ್ಲಿ ಬೆಳೆದಂತ ಹುಡುಗ. ಎಷ್ಟು ಸೆಲ್ಫ್ ಪ್ರೆಸ್ಟೀಜ್, ಕಾನ್ಫಿಡೆನ್ಸ್ ಆಗಿತ್ತು. ISROದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡುವಂತ ಹುಡುಗ ಒಂದ್ಸಲ ರಾಮೇಶ್ವರ ಮೊದಲೇ ಸಲ ರಜಾ ಹಾಕಿ ಹೋಗಿದ್ದಾರೆ. 15 ದಿವಸ ರಜಾ. ಯಾಕೆ ಗೊತ್ತಾ? ಅಣ್ಣ ಪೇಪರ್ ಹಂಚ್ತಾ ಇದ್ರು ಊರಲ್ಲೆಲ್ಲ. ಅಣ್ಣನಿಗೆ ಹುಷಾರಿಲ್ಲ. ಈತ ಸೈಂಟಿಸ್ಟ್ ಆಗಿದ್ದವ್ರು ಸೈಕಲ್ ಮೇಲೆ ಮನೆ ಮನೆಗೆ ಹೋಗಿ ಪೇಪರ್ ಹಂಚಿ ಬಂದಿದ್ದಾರೆ. ಅದಕ್ಕೇನು ಸಂಬಂಧ ಇಲ್ಲ. ಸೈಂಟಿಸ್ಟ್ ಅಲ್ಲಿ ಇಲ್ಲ, ಅಣ್ಣನ ಕೆಲಸ ಮಾಡ್ಬೇಕು. ಈ ಆತ್ಮವಿಶ್ವಾಸ ನಮಗೂ ಬರೋದು ಬೇಡವೇನ್ರಿ? ನಾ ಕಂಡಿದ್ದೇನೆ ಅಂಥವ್ರನ್ನ. ಇನ್ನೊಬ್ಬ ಹುಡುಗ, ಕೇರಳ ಹುಡುಗ, ಬಡತನ ಅಂದ್ರೆ ನಂಬೋಕ್ ಸಾಧ್ಯ ಇಲ್ಲ ರೀ. ಅವ್ರು ಯಾರು ಮುಟ್ಸ್ಕೊತಾ ಇರ್ಲಿಲ್ಲ, ಅಸ್ಪೃಶ್ಯರು ಅಂತ ಹೇಳಿ. ಆ ಹುಡುಗ ಶಾಲೆಗೆ ಲೇಟಾಗಿ ಬಂದ, 2-3 ದಿವಸ ಲೇಟಾಗಿ ಬಂದ. ಓಡಿ ಬರೋನು. ಮೊದಲನೇ ಕ್ಲಾಸಲ್ಲಿ ಗಣಿತ ಮೇಷ್ಟ್ರು, ಭಾರಿ ಸ್ಟ್ರಿಕ್ಟ್ ಅವರು. ಏಯ್ ಹೊರಗೆ ಹೋಗೋ, ನಿಂತ್ಕೋ, ಹೊರಗೆ ನಿಂತ್ಕೋ ಅಂತ ಕಳಿಸಿದ್ರು. ಹುಡುಗ ಪಾಪ ಹೊರಗಡೆ ಅವ್ರು ನಿಂತ್ಕೊಂಡ. ಆ ಮೇಷ್ಟ್ರು ಹೊರಗೆ ಬಂದು ನೋಡಿದ್ರು. ಏನ್ ಬರ್ಕೊಂಡಿದ್ದ ನೋಡಿಲಿ, ಏನ್ ಬರ್ಕೊಂಡಿದ್ದು ತೋರ್ಸು. ಆ ಕಿಟಕಿಯಿಂದ ನೋಡಿ ಬರ್ಕೋತಿದ್ದ ಹುಡುಗ. ಮೇಷ್ಟ್ರಿಗೆ ಆಶ್ಚರ್ಯ ಆಯ್ತಪ್ಪ. ಒಳಗಡೆ ಕೂತ್ಕೊಂಡವ್ರು ಬರ್ಕೊಂಡಿಲ್ಲಲ್ಲಪ್ಪ, ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದ ಹುಡುಗ. ಅವನು ಕರ್ಕೊಂಡೋದ್ರು. ಯಾಕೋ ದಿನ ಲೇಟಾಗಿ ಬರ್ತೀವ ನೀನು ಅಂತ ಕೇಳಿದ್ರು. ಆತ ಅಳೋಕ್ ಶುರು ಮಾಡಿದ. ಸರ್, ನನ್ನ ತಾಯಿಗೆ ಯಾವಾಗಲೂ ಹುಷಾರಿರಲ್ಲ ಸರ್, ಆರೋಗ್ಯ ಸರಿನೇ ಇಲ್ಲ ಸರ್, ನಮ್ಮನ್ನ ಯಾರು ಮುಟ್ಸ್ಕೊಳ್ಳಲ್ಲ. ನಾನು ದೂರ ಓಡ್ ಹೋಗಿ ನೀರು ತರ್ಬೇಕು ಸರ್. ಬೆಳಿಗ್ಗೆ 4:15ಗೆ ಓಡ್ ಹೋಗ್ತೀನಿ, ನೀರು ತಂದು ಅಡಿಗೆ ಮಾಡ್ತೀನಿ ಸರ್. ಮಾಡಿ ಅಮ್ಮನಿಗಿಟ್ಟು ನಾನು ಡಬ್ಬ ತುಂಬಿಕೊಂಡು ಓಡಿ ಬರ್ಬೇಕು ಸರ್. ಬಸ್ ಇಲ್ಲ ಸರ್, 6 ಕಿಲೋಮೀಟರ್ ಓಡ್ಕೊಂಡ್ ಬರ್ಬೇಕು ಸರ್. ನಾನು ಬರುವಾಗ ಒಂದ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸರ್ ಅಂದ. ಮೇಷ್ಟ್ರ ಕಣ್ಣಲ್ಲಿ ನೀರು ಬಂತು. ತಲೆ ಕೆಡಿಸ್ಕೋಬೇಡ ಕಣಯ್ಯ, ನಾಳೆಯಿಂದ ಲೇಟ್ ಆಗಿ ಬಂದ್ರು ಅಡ್ಡಿಲ್ಲ, ಕ್ಲಾಸಿಗೆ ಬಂದ್ಬಿಡು, ನೀವು ಒಳಗಡೆ ಕೂತ್ಕೊ ಅಂದ್ರು. ಅವನಿಗೆ ಹೇಳ್ಕೊಟ್ರು, ಮತ್ತೆ ಪಾಠ ಮಾಡಿದ್ರು, ಚೆನ್ನಾಗಿ ಓದು ಅಂತ ಹೇಳ್ಕೊಟ್ರು. ನೀವು ನಂಬ್ಲಿಕ್ಕಿಲ್ಲ, ಆ ಹುಡುಗ ಮುಂದೆ IFS ಆಗಿ, ಭಾರತದ ರಾಯಭಾರಿಯಾಗಿ ಅಮೆರಿಕದಲ್ಲಿ, ಉಪರಾಷ್ಟ್ರಪತಿಯಾಗಿ, ಭಾರತದ ರಾಷ್ಟ್ರಪತಿ ಅಂತ ರಿಟೈರ್ ಆದ್ರು. ಡಾಕ್ಟರ್ KR ನಾರಾಯಣನ್ ಹೆಸರು ಕೇಳಿದಿರ್ತಾನೆ. ಅವ್ರ ಹತ್ರ ಗೊಣಗಿದ್ರ, ಅಯ್ಯೋ ನಾ ಬಡತನದಿಂದ ಬಂದವನು, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಅನ್ಲಿಲ್ಲ. ಒಂದು ವಿಚಾರ ತಿಳ್ಕೊಂಬಿಡಿ ಮಕ್ಕಳೇ, ಬಹಳ ಮುಖ್ಯವಾದದ್ದು. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಮ ಇದು ಇಂಟೆನ್ಷನ್ಸ್ ಆಫ್ ಯುವರ್ಸ್ ಆರ್ ಪ್ಯೂರ್ ಅಂಡ್ ಹಾರ್ಡ್. ನಾನು ದೊಡ್ಡವನು ಆಗಲೇಬೇಕು ಅಂತ ನಿಮ್ಮಲ್ಲಿ ಹಠ ಇದ್ರೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ, ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ನೀವು ಪ್ರಯತ್ನ ಮಾಡದೆ ಹೋದ್ರೆ ಭಗವಂತನೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾನು ದೊಡ್ಡವನ್ ಆಗ್ತೀನಿ ಅಂತ ಹಠ ಇಟ್ಟು ಹೊಂಟ್ರೆ, ಮನಮೋಹನ್ ಸಿಂಗ್ ಅವ್ರು ಕಲ್ತದ್ದು ಎಲ್ಲಿ ಸ್ವಾಮಿ? ಹಳ್ಳಿಯಲ್ಲಿ, ಪಂಜಾಬದ ಸಣ್ಣ ಹಳ್ಳಿಯಲ್ಲಿ ಕಲ್ತದ್ದು. ಅವರು ಬಡತನದಲ್ಲೇ ಬಂದವರು. ನಮ್ಮ ಭಾರತದ ಪ್ರಧಾನಮಂತ್ರಿ ಕಲ್ತದ್ದು ಎಲ್ಲಿ? ಬಡತನದಲ್ಲೇ ಬಂದದ್ದು ತಾನೆ. ಹೀಗಿದ್ದವ್ರು ದೊಡ್ಡವರು ಆಗೋದಾದ್ರೆ ನಾವ್ ಯಾಕ್ರಿ ಗೊಣಗಬೇಕು? ನಾವು ಹಳ್ಳಿಯಿಂದ ಬಂದಿದ್ವಿ ಸರ್, ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ಮೊದಲು ನಿಮ್ ಸಪೋರ್ಟ್ ನೀವೇ ಕೊಟ್ಕೊಳ್ಳಿ. ನಾನು ಮಾಡ್ತೀನಿ ಅಂತ ಹಠ ಹಿಡೀರಿ. ಅದಕ್ಕೆ ಹೇಳ್ತೀನಿ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಅಂಡ್ ಆನೆಸ್ಟ್, God will stand next to you. If your intentions are not good enough, nobody can support you. ಯಾರು ಸಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಪ್ರಯತ್ನ ಮಾಡಿ. ಮತ್ತೆ ಅದೇ ಪ್ರಶ್ನೆ ಕೇಳ್ಬೇಕು ನಾನು, ಹೂಸ್ ಲೈಫ್ ಇಸ್ ದಿಸ್? ಯಾರ ಜೀವನ ಇದು? ಸ್ವಂತದ ಬಾಡಿಗೆದ? ಸ್ವಂತದಾದ್ರೆ ಹಿಂಗಿರೋಕ್ ಸಾಧ್ಯ ಇಲ್ಲ. ಕೇರ್ಫುಲ್ ಆಗಿರ್ಬೇಕು. ಇರೋದು ಒಂದು ಜೀವನ, ನನಗೆ ಬದುಕಿರೋ ಚೆನ್ನಾಗಿ ಬದುಕಬೇಕು, ದೊಡ್ಡವನಾಗಬೇಕು, ಪ್ರಯತ್ನ ಮಾಡಬೇಕು, ದೇಶಕ್ಕೆ ಕಾಣಿಕೆ ಕೊಡಬೇಕು ಅಂತ ಹಠ ಹಿಡಿದು ಹೊರಡಿ. ಎಂಥ ಸಾಧ್ಯತೆ ಆಗತ್ತೆ ಗೊತ್ತಾ? ಬಹಳ ದೊಡ್ಡ ಸಾಧ್ಯತೆ ಆಗತ್ತೆ. ಗೊಣಕೊಂಡಿರೋದು ಬೇಡ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳಬೇಕು. ಯಾವಾಗಲೂ ಪಾಸಿಟಿವ್ ಆಗಿರಿಪ್ಪ. ನಾವು ಸಾಕು, ಗೊಣಗಿದ್ದು ಸಾಕು, ಬೇಕಾದಷ್ಟು ಗೊಣಗ್ಬಿಟ್ಟಿದ್ದೀವಿ. ಪಾಸಿಟಿವ್ ಆಗಿರ್ಬೇಕು. ಜಗತ್ತಲ್ಲಿ ಬೇಕಾದಷ್ಟು ಒಳ್ಳೇದಿದೆ ನೋಡಿ. ನನ್ನ ಗೆಳೆಯ ಒಬ್ಬ ಇದ್ದಾನೆ ಶಿಕಾಗೋದಲ್ಲಿ, ಅವನ ಹೆಸರು ಹೇಳ್ತೀನಿ, ಬೇಕಾದ್ರೆ ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನೀವು. ಲೇಸಿ ಹಾಲ್ ಅಂತ, LACEYHALL, ಲೇಸಿ ಹಾಲ್ ಅಂತ ಅವನ ಹೆಸರು. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡ್ಲೆಲ್ ಯೂನಿವರ್ಸಿಟಿ ಅಂತ ಇದೆ. ಅಲ್ಲಿ ಆತ ಮನಃಶಾಸ್ತ್ರಜ್ಞ. ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತು ಅವನ ಸಂಶೋಧನೆಗೆ. ದೊಡ್ಡ ಮನುಷ್ಯ. ಅವನ ಸಂಶೋಧನೆ ಏನ್ ಗೊತ್ತಾ?
ದಯವಿಟ್ಟು ನಿಮ್ಮ ಕಣ್ಣಲ್ಲಿ ಇರಬೇಕಿದು. ಅವನೇನು ಮಾಡ್ದ, ಎಲ್ಲರಿಗೂ ಒಂದು ಡೈರಿ ಕೊಟ್ಟ. ತನ್ನ ಸ್ನೇಹಿತರನ್ನೆಲ್ಲ ಕರೆದು ಎಲ್ಲರಿಗೂ ಒಂದು ಇಂಥ ಡೈರಿ ಕೊಟ್ಟು, ಆ ಡೈರಿಯಲ್ಲಿ ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪ್ರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ್ಯಾವ ಅಭಿಮಾನಿ ದೇವ್ರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾಗೆ ಎಂಟರ್ ಆಗಿದೆ, ಬೇಡ್ರ ಕಣ್ಣಪ್ಪಾದ್ರೆ 2 ಕಣ್ಣನ್ನ ದೇವ್ರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾ 2 ಕಣ್ಣನ್ನ ಅಭಿಮಾನಿ ದೇವ್ರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವ್ರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ಮ ತಂದೆನೇ ನಮ್ಮ ಕಣ್ಗಳನ್ನೆಲ್ಲ ದಾನ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೂ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಹೇಳಿ.